ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಮೋಸ್ಟ್ ಅವೈಟೆಡ್ ಮಂಡೇ ನೈಟ್ ರಾ ಕೂಡ ಮುಗಿದಿದೆ. ಏನೇನಾಯ್ತು ಇವತ್ತಿನ ಶೋ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಊಸೋಸ್ ಗಳ ಎಂಟ್ರಿ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ನಮ್ಮ ಜಿಮ್ಮಿ ಊಸೋ ಹಾಗೆ ಜೇ ಊಸೋ ಅವರು ಕ್ರೌಡ್ ಕಡೆಯಿಂದ ಈಟ್ 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 ಅಂತ ಮಾಡ್ಕೊಂಡು ಎಂಟ್ರಿನ ಕೊಡ್ತಾ ಇರ್ತಾರೆ. ಸಡನ್ ಆಗಿ ಲೇಡೀಸ್ ಅಂಡ್ ಜೆಂಟಲ್ಮೆನ್ ಅನ್ನೋ ಒಂದು ವಾಯ್ಸ್ ನಮ್ಮೆಲ್ಲರಿಗೂ ಕೂಡ ಕೇಳೋದಕ್ಕೆ ಶುರು ಆಗುತ್ತೆ. ಅಂಡ್ ಆ ವಾಯ್ಸ್ ಕೇಳಿದ್ರು ಕೂಡ ಇಡೀ ಕ್ರೌಡ್ ಈಟ್ ಮಾಡ್ತಾನೆ ಇರ್ತಾರೆ. ನಮ್ಮ ಪಾಲ್ ಎಮಿನ್ ಅವರು ಲೇಡೀಸ್ ಅಂಡ್ ಜೆಂಟಲ್ಮೆನ್ ಅಂತ ಹೇಳ್ಕೊಂಡು ಬರ್ತಾನೆ ಇರ್ತಾರೆ. ಆಮೇಲೆ ನಮ್ಮ ಲೋಗನ್ ಪಾಲ್ ಅವರು ಬೇಸತ್ತು ಪಾಲ್ ಎಮಿನ್ ಅವರ ಕೈಯಿಂದ ಮೈಕ್ ನ ತಗೊಂಡು ಅವರೇ ಹೇಳೋದಕ್ಕೆ ಶುರು ಮಾಡ್ತಾರೆ. ಸೊ ಕಳೆದ ವಾರ ನಾನು ಪೋಕೆಮಾನ್ ಕಾರ್ಡ್ ನ ಮಾರಾಟ ಮಾಡಿ $16 ಮಿಲಿಯನ್ ನ ಸಂಪಾದನೆ ಮಾಡಿದ್ದೀನಿ. ಅಂಡ್ ನೀವು ಯಾರು ಕೂಡ ಅದನ್ನ ನಿಮ್ ಲೈಫ್ ಅಲ್ಲೂ ಕೂಡ ನೋಡೋದಕ್ಕೆ ಆಗೋದಿಲ್ಲ ಅಂತ ಕ್ರೌಡ್ ಬಗ್ಗೆನೇ ಮಾತಾಡ್ತಾ ಇವರೆಲ್ಲರೂ ಕೂಡ ಸೀದಾ ರಿಂಗಿಗೆ ಬಂದು ನಮ್ಮ ಪಾಲ್ ಎಮಿನ್ ಅವರು ಒಂದು ಫುಟೇಜ್ ನ ಪ್ಲೇ ಮಾಡ್ತಾರೆ. ಅಂಡ್ ಅದರಲ್ಲಿ ಕಳೆದ ಮಂಡೇ ನೈಟ್ ಮಾಸ್ಕ್ ಮ್ಯಾನ್ ಬಂದು ಆಸ್ಟನ್ ಥಿಯರಿ ಅವರ ಮೇಲೆ ಅಟ್ಯಾಕ್ ಮಾಡಿದ್ರಲ್ಲ, ಆ ಒಂದು ವಿಡಿಯೋ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದಾದ್ಮೇಲೆ ಮೈಕ್ ನ ತಗೊಂಡು ನಮ್ಮ ಆಸ್ಟನ್ ಥಿಯರಿ ಅವರು ಹೇಳ್ತಾರೆ, ನಿಜವಾಗ್ಲೂ ಮಾಸ್ಕ್ ಮ್ಯಾನ್ ಇಂದ ನಾನು ಎಲಿಮಿನೇಷನ್ ಚೇಂಬರ್ ಗೆ ಹೋಗ್ಬೇಕಾಗಿದ್ದು ಈಗ ಮಿಸ್ ಆಯ್ತು. ಏನೇ ಆಗ್ಲಿ ಈಗ ನನಗೆ ಆ ಮಾಸ್ಕ್ ಮ್ಯಾನ್ ಬೇಕು ಹಾಗೆ ಹೀಗೆ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಆಡಮ್ ಪಿಯರ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಆಡಮ್ ಪಿಯರ್ಸ್ ಅವರು ಸ್ಟೇಜ್ ಹತ್ರ ಬಂದು, ನೀವಿವಾಗ ಎಲ್ಲರೂ ಕೂಡ ಇಲ್ಲಿ ಮಾಡಿದಂತಹ ತೊಂದರೆಗಳು ಸಾಕು, ಈಗ ನೀವು ಮ್ಯಾನ್ ಟು ಮ್ಯಾನ್ ಸೀದಾ ನನ್ನ ಬಳಿ ಆಫೀಸ್ಗೆ ಬನ್ನಿ, ಅಲ್ಲಿ ನಾವು ಆರಾಮಾಗಿ ಕೂತ್ಕೊಂಡು ಮಾತಾಡೋಣ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಪಾಲ್ ಎಮಿನ್ ಅವರು ಆರಾಮಾಗಿ ಕೂತ್ಕೊಂಡು ಮಾತಾಡೋ ಅಷ್ಟು ಟೈಮ್ ಇಲ್ಲ, ಈಗ ಆಸ್ಟನ್ ಥಿಯರಿ ಅವರು ಕೂಡ ಎಲಿಮಿನೇಷನ್ ಚೇಂಬರ್ಗೆ ಹೋಗೋದಕ್ಕೆ ಆಗ್ತಾ ಇಲ್ಲ, ನಾನಿವಾಗ ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ, ಈಗ ನೀನು ಬ್ರಾನ್ಸನ್ ರೀಡ್ ಅವ್ರನ್ನ ಚೇಂಬರ್ ಮ್ಯಾಚ್ ಒಳಗಡೆ ಹಾಕ್ಬೇಕು ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಆಡಮ್ ಪಿಯರ್ಸ್ ಅವರು ಹೇಳ್ತಾರೆ, ಮೊದಲನೇದಾಗಿ ಮಾಸ್ಕ್ ಮ್ಯಾನ್ ನ ನಾನು ಕಳೆದ ವಾರ ಹಿಡಿತಾ ಇದ್ದೆ, ನನ್ನ ಸೆಕ್ಯೂರಿಟಿ ಗಾರ್ಡ್ಸ್ ಗಳು ಮಾಸ್ಕ್ ಮ್ಯಾನ್ ನ ಹಿಡಿತಾ ಇದ್ರು, ಬಟ್ ನೀವು ಅದಕ್ಕೆ ಅಡ್ಡ ಬಂದ್ರಿ. ಇನ್ನ ಬ್ರಾನ್ಸನ್ ರೀಡ್ ಬಗ್ಗೆ ಮಾತಾಡೋದಾದ್ರೆ ಅವನು ಮುಂದಿನ ವಾರ ಕ್ವಾಲಿಫಿಕೇಶನ್ ಮ್ಯಾಚ್ ಒಳಗಡೆ ಎಂಟ್ರಿನ ಕೊಡ್ತಾನೆ. ಅಂಡ್ ಅವನು ಕ್ವಾಲಿಫೈ ಆದ್ರೆ 100% ಅವನು ಚೇಂಬರ್ ಮ್ಯಾಚ್ ಒಳಗಡೆ ಇರ್ತಾನೆ. ಸೊ ಸದ್ಯಕ್ಕೆ ನೀವಿಲ್ಲಿ ಮಾಡಿದಂತಹ ತೊಂದರೆಗಳೇ ಸಾಕು, ಬನ್ನಿ ಹೊರಗಡೆ ನನ್ನ ಆಫೀಸ್ ಅಲ್ಲಿ ಕೂತ್ಕೊಂಡು ಮಾತಾಡೋಣ ಅಂತ ನಮ್ಮ ಆಡಮ್ ಪಿಯರ್ಸ್ ಅವರು ವಿಷನ್ ನ ಕರೀತಾರೆ. ಸಡನ್ ಆಗಿ ನಮಗೆ LA ನೈಟ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ LA ನೈಟ್ ಅವರು ಸೀದಾ ಎಂಟ್ರಿನ ಕೊಟ್ಟು ವಿಷನ್ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ನಿಜವಾಗ್ಲೂ ಬ್ರಾನ್ಸನ್ ರೀಡ್ ನಾನು ಕೇಳ್ಕೊತೀನಿ, ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ, ಓ ನನ್ನ ದೇವರೇ ಬ್ರಾನ್ಸನ್ ರೀಡ್ ನನ್ನ ಎಲಿಮಿನೇಷನ್ ಚೇಂಬರ್ ಒಳಗಡೆ ಹಾಕು, ಯಾಕಂದ್ರೆ ನಾನು ಅವನ ಮೇಲೆ ನಿಜವಾಗ್ಲೂ ಕೂಡ ಆ ರೀತಿ ಅಟ್ಯಾಕ್ ಮಾಡಬೇಕು ಅಂತ ಕಾಯ್ತಾ ಇದ್ದೀನಿ ಅಂತ ಹೇಳಿ ಈಗಲೂ ಕೂಡ ನನಗೆ ಬಂದು ಅಲ್ಲಿ ಅಟ್ಯಾಕ್ ಮಾಡಬೇಕು ಅಂತ ಇದೆ. ಅಂಡ್ ಊಸಸ್ಗಳು ಹಾಗೆ ನನ್ನ ಕಾಂಬಿನೇಷನ್ ಚೆನ್ನಾಗಿಲ್ಲ, ಆದ್ರೂ ಕೂಡ ಅವ್ರ ಮೇಲೂ ಕೂಡ ನಿನಗೆ ದ್ವೇಷ ಇದೆ. ಸೊ ನಾವು 3 ಜನ ಸೇರ್ಕೊಂಡು ನೀವು 3 ಜನ ಇದ್ದೀರಾ, ಏಕೆ ಟ್ಯಾಗ್ ಟೀಮ್ ಮ್ಯಾಚ್ ನ ಬುಕ್ ಮಾಡಬಹುದು ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಆಡಮ್ ಪಿಯರ್ಸ್ ಅವರು ಕೂಡ ಓಕೆ ಕೊಡ್ತಾರೆ. ನಮಗೆ ವಿಷನ್ ವರ್ಸಸ್ ಊಸೋಸ್ ಅಂಡ್ ಎಲೆ ನೈಟ್ ಅವರ ನಡುವೆ ಒಂದು 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಚೆನ್ನಾಗಿತ್ತು ಅಂತಾನೆ ಹೇಳ್ಬೇಕು. ನಮ್ಮ ಜೇ ಊಸೋ ಅವರ ಸ್ಪಿಯರ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಬ್ರಾನ್ಸನ್ ರೀಡ್ ಅವರು ಒಂದು ಟೈಮ್ ಅಲ್ಲಿ ಎಲೆ ನೈಟ್ ಅವ್ರನ್ನ ಬೇರಿಕೇಡ್ ಥ್ರೂ ಒಂದು ಡ್ಯಾಶ್ ನ ಕೊಟ್ಟು ಅಲ್ಲಿ ಅವರ ಕಥೆನ ಮುಗಿಸ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಎಂಡಿಂಗ್ ಮೂಮೆಂಟ್ ಕಡೆ ಬರೋದಾದ್ರೆ ಇವನ್ 1Dನೂ ಕೂಡ ಕನೆಕ್ಟ್ ಮಾಡಿರ್ತಾರೆ, ಬಟ್ ನಮ್ಮ ಬ್ರಾನ್ಸನ್ ರೀಡ್ ಅವರು ಬಂದು ಆ ಒಂದು ಪಿನ್ ಫಾಲ್ ನ ತಪ್ಪಿಸ್ಬಿಡ್ತಾರೆ. ಇದಾದ್ಮೇಲೆ ನಮ್ಮ ಜೇ ಊಸೋ ಅವರ ಕಥೆನ ಮುಗಿಸ್ತಾರೆ. ನಮ್ಮ ಲೋಗನ್ ಪಾಲ್ ಅವರು ಜಿಮ್ಮಿ ಊಸೋ ಅವರಿಗೆ ಒಂದು ಲಕ್ಕಿ ಪಾಯಿಂಟ್ ನ ಹೊಡಿತಾರೆ. ನಮ್ಮ ಬ್ರಾನ್ಸನ್ ರೀಡ್ ಅವರು ಒಂದು ಸುನಾಮಿನ ಕನೆಕ್ಟ್ ಮಾಡಿ ಜಿಮ್ಮಿ ಊಸೋ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಸೊ ವಿಷನ್ ಗೆದ್ದಾದ್ಮೇಲೆ ನಮ್ಮ ಲೋಗನ್ ಪಾಲ್ ಅವರು ಸೀದಾ ಅನೌನ್ಸರ್ ಟೇಬಲ್ ಬಳಿ ಬಂದ್ಬಿಟ್ಟು ನಮ್ಮ ಮೈಕಲ್ ಕೋಲ್ ಅವರ ಹೆಡ್ ಸೆಟ್ ನ ಕಿತ್ಕೊಂಡು ಪ್ರೋಮೋನ ಕಟ್ ಮಾಡ್ತಾ ಇರ್ತಾರೆ. ಸಡನ್ ಆಗಿ ಮಾಸ್ಕ್ ಮ್ಯಾನು ಅನೌನ್ಸರ್ ಟೇಬಲ್ ಮೇಲ್ಗಡೆನೆ ಲೋಗನ್ ಪಾಲ್ ಅವರಿಗೆ ಒಂದು ಕರ್ವ್ ಸ್ಟಂಪ್ ನ ಕನೆಕ್ಟ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಲಿಟ್ರಲಿ ಆ ಒಂದು ಮೂಮೆಂಟ್ ಕೂಡ ಚೆನ್ನಾಗಿತ್ತು. ಏನೇ ಆಗ್ಲಿ ಆ ಮಾಸ್ಕ್ ಮ್ಯಾನ್ ಯಾರು ಅನ್ನೋದನ್ನ WWE ಅವರು ಇವತ್ತು ಕೂಡ ರಿವೀಲ್ ಮಾಡಿಲ್ಲ. ಇದಾದ್ಮೇಲೆ ನಿಮಗೆ ವಿಮೆನ್ಸ್ ಎಲಿಮಿನೇಷನ್ ಚೇಂಬರ್ ಕ್ವಾಲಿಫೈಯಿಂಗ್ ಗೆ ಒಂದು ಟ್ರಿಪಲ್ ಥ್ರೆಡ್ ವಿಮೆನ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಬೇಲಿ, ಆಸ್ಕಾ ಹಾಗೆ ನಟಾಲಿಯಾ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಚೆನ್ನಾಗಿತ್ತು ಅಂತಾನೆ ಹೇಳ್ಬೇಕು. ಅಂಡ್ ನಮ್ಮ ನಟಾಲಿಯಾ ಅವರು ಈ ಒಂದು ಮ್ಯಾಚ್ ಅಲ್ಲಿ ನನಗೇನೋ ಒಂದು ರೀತಿ ವಿಚಿತ್ರವಾಗಿ ಅನಿಸ್ತಾ ಇದ್ರು. ಅಂಡ್ ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಆಸ್ಕಾ ಅವರು ತನ್ನ ಫಿನಿಶರ್ ನ ಕನೆಕ್ಟ್ ಮಾಡ್ತಾರೆ, ಅಂದ್ರೆ ಆಸ್ಕಾ ಲಾಕ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ನಮ್ಮ ಬೇಲಿ ಅವರು ಅದಕ್ಕೆ ಟ್ಯಾಪ್ ಔಟ್ ಮಾಡ್ತಾರೆ. ಅಂಡ್ ಹಿಂಗೆ ಈ ಒಂದು ಮ್ಯಾಚ್ ಅಲ್ಲಿ ಆಸ್ಕಾ ಅವರು ವಿನ್ ಆಗೋದ್ರ ಮುಖಾಂತರ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಗೆ ಕ್ವಾಲಿಫೈ ಕೂಡ ಆಗಿದ್ದಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಆಡಮ್ ಪಿಯರ್ಸ್ ಅವರು ಬರ್ತಾ ಇರ್ತಾರೆ. ಅವರಿಗೆ ಒಂದು ಡೆಲಿವರಿ ಬಂದು ತಲುಪಿರುತ್ತೆ. ಆ ಡೆಲಿವರಿ ಬಾಯ್ ಕೂಡ ಅಲ್ಲೇ ಇರ್ತಾನೆ. ನಮ್ಮ ಆಡಮ್ ಪಿಯರ್ಸ್ ಅವರು ಕೇಳ್ತಾರೆ ಇದೇನು ಅಂತ. ಆ ಡೆಲಿವರಿ ಬಾಯ್ ಹೇಳ್ತಾನೆ ಇದೊಂದು ಕ್ರೇಟು ಅಂಡ್ ಅದ್ರ ಮೇಲ್ಗಡೆ ಬರ್ದಿದೆ 28/2/2026 ತನಕ ಇದನ್ನ ಓಪನ್ ಮಾಡಬೇಡಿ ಅಂತ. ಅಂಡ್ ಅದಕ್ಕೆ ನಮ್ಮ ಆಡಮ್ ಪಿಯರ್ಸ್ ಅವರು ಹೇಳ್ತಾರೆ ಒಳಗಡೆ ಏನಿದೆ ಅಂತ. ಅಂಡ್ ಅದಕ್ಕೆ ಅವನು ಕೂಡ ನನಗೆ ಏನು ಕೂಡ ಗೊತ್ತಿಲ್ಲ ಅಂತ ಹೇಳ್ತಾನೆ. ಏನೇ ಆಗ್ಲಿ ಇಲ್ಲಿ ನನ್ನ ಹೆಸರೇನಾದ್ರೂ ಬರ್ದಿದ್ಯಾ ಅಂತ ಡೆಲಿವರಿ ಬಾಯ್ನ ಕೇಳಿದಾಗ ಡೆಲಿವರಿ ಬಾಯಿ ಇಲ್ಲ ಇದರಲ್ಲಿ ಯಾರ ಹೆಸರು ಕೂಡ ಬರ್ದಿಲ್ಲ, ಬಟ್ WWE
ಅಂತ ಮೆನ್ಷನ್ ಆಗಿದೆ, ಅದಕ್ಕೋಸ್ಕರ ನಾನು ಇದನ್ನ ಇಲ್ಲಿಗೆ ತಗೊಂಡು ಬಂದಿದ್ದೀನಿ. ಇದನ್ನ ಈಗ ಏನ್ ಮಾಡ್ಲಿ ಅಂತ ಕೇಳಿದಾಗ ನಮ್ಮ ಆಡಮ್ ಪೇರ್ಸ್ ಅವರು ಓಕೆ ಇದನ್ನ ಸ್ಮ್ಯಾಕ್ ಡೌನ್ಗೆ ತಗೊಂಡೋಗಿ ಅಲ್ಲೂ ಇಡೋ, ನಿಕ್ ಕಾರ್ಡಿಸ್ ಅವರು ಇದನ್ನ ಡೀಲ್ ಮಾಡ್ಲಿ ಅಂತ ಹೇಳ್ತಾರೆ. ಏನೇ ಆಗ್ಲಿ ಒಂದು ಮಿಸ್ಟ್ರಿ ಬಾಕ್ಸ್ ನ ಡಬ್ಲ್ಯೂ ಅವರು ಇವತ್ತು ತಗೊಂಡು ಬಂದಿದ್ದಾರೆ. ಸೊ ಮಿಸ್ಟ್ರಿ ಬಾಕ್ಸ್ ಅಂತಿದೆ ಅಂಡ್ ಅದನ್ನ ಎಲಿಮಿನೇಷನ್ ಚೇಂಬರ್ ದಿನನೇ ಓಪನ್ ಮಾಡಿ ಅಂತಾನು ಕೂಡ ಅದ್ರ ಮೇಲ್ಗಡೆ ಬರ್ದಿದೆ. ಆ ಬಾಕ್ಸ್ ಒಳಗಡೆ ಏನಿದೆ ಅನ್ನೋದನ್ನು ಕೂಡ ಡಬ್ಲ್ಯೂ ಅವರು ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡ್ತಾ ಇದ್ದಾರೆ. ಕಾದ್ ನೋಡೋಣ ಗೈಸ್, ಆ ಒಂದು ಬಾಕ್ಸ್ ಒಳಗಡೆ ಅಂತದ್ದೇನಿದೆ ಅಂತ ನೋಡೋದಕ್ಕೆ ನಾನು ಕೂಡ ಕಾಯ್ತಾ ಇದ್ದೀನಿ. ಒಂದ್ ರೀತಿ ಈ ಒಂದು ಸ್ಟೋರಿ ಲೈನ್ ನ ಡಬ್ಲ್ಯೂ ಅವರು ಇಂಟ್ರೆಸ್ಟಿಂಗ್ ಆಗಿ ಮಿಸ್ಟರಿ ಆಗಿ ಬಿಲ್ಡ್ ಮಾಡಿದ್ದಾರೆ, ಪ್ರಾರಂಭ ಮಾಡಿದ್ದಾರೆ ಇವತ್ತಿನ ಮಂಡೇ ನೈಟ್ ರಾ ಅಲ್ಲಿ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಮೈಕಲ್ ಕೋಲ್ ಅವರು ಲಿವ್ ಮಾರ್ಗನ್ ಅವರ ಜೊತೆ ಇಂಟರ್ವ್ಯೂ ಮಾಡೋದಕ್ಕೆ ಬಂದಿರ್ತಾರೆ. ನಮ್ಮ ಲಿವ್ ಮಾರ್ಗನ್ ಅವರು ಡೊಮಿನಿಕ್ ಮಿಸ್ಟರಿ ಅವರ ಜೊತೆ ಬಂದು ನಮ್ಮ ಲಿವ್ ಮಾರ್ಗನ್ ಅವರು ಮೈಕಲ್ ಕೋಲ್ ಅವರಿಗೆ ಹೇಳ್ತಾರೆ, ನಾನು ನಿಜವಾಗ್ಲೂ ಕೂಡ ರಶ್ ಮಾಡ್ತಾ ಇಲ್ಲ ನನ್ನ ಡಿಸಿಷನ್ ನ ಮಾಡೋದಕ್ಕೆ, ಸೊ ನಾನು ಇನ್ನೂ ಕೂಡ ಡಿಸೈಡ್ ಮಾಡಿಲ್ಲ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ಅಲ್ಲಿಗೆ ನಮ್ಮ ಸ್ಟೆಫನಿ ವ್ಯಾಕ್ಯಾರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅವರು ಬಂದು ಅವ್ರ ಭಾಷೆಯಲ್ಲಿ ಏನೇನೋ ಹೇಳ್ತಾ ಇರ್ತಾರೆ ಅಂಡ್ ಅದನ್ನ ಕೇಳಿಸ್ಕೊಂಡು ನಮ್ಮ ಡೊಮಿನಿಕ್ ಮಿಸ್ಟರಿ ಅವರು ಲಿವ್ ಮಾರ್ಗನ್ ಅವರಿಗೆ ಟ್ರಾನ್ಸ್ಲೇಟ್ ಕೂಡ ಮಾಡ್ತಾ ಇರ್ತಾರೆ. ಅಂಡ್ ಅದು ಫನ್ನಿ ಆಗಿತ್ತು. ಏನೇ ಆಗಲಿ ನಮ್ಮ ಸ್ಟೆಫನಿ ವ್ಯಾಕ್ಯಾರ್ ಅವರು ಹೇಳ್ದಂತಹ ಮಾತುಗಳಿಗೆ ನಮ್ಮ ಲಿವ್ ಮಾರ್ಗನ್ ಅವರು ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೋತಾ ಇದ್ರು. ಅದಂತೂ 100% ಅಲ್ಲಿ ಗೊತ್ತಾಗ್ತಾ ಇತ್ತು. ಅಂಡ್ ಆ ಒಂದು ಟ್ರಾನ್ಸ್ಲೇಷನ್ ನಿಜವಾಗ್ಲೂ ವಿಚಿತ್ರ ಅಂತ ಅನಿಸ್ತಾ ಇತ್ತು. ಈ ಒಂದು ಸೆಗ್ಮೆಂಟ್ ಕೂಡ ಇಂಟ್ರೆಸ್ಟಿಂಗ್ ಆಗಿತ್ತು. ಇದಾದ್ಮೇಲೆ ನಮಗೆ ಬೆಸ್ಟ್ ಇನ್ ದ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಸಿಎಂ ಪಂಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸಿಎಂ ಪಂಕ್ ಅವರು ರಿಂಗ್ ಗೆ ಬಂದು ಎಲಿಮಿನೇಷನ್ ಚೇಂಬರ್ ಅಲ್ಲಿ ಅವರು ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡ್ತಾ ಇದಾರಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅವ್ರು ಹೇಳ್ತಾರೆ, ನಿಜವಾಗ್ಲೂ ಕೂಡ ನಾನು ಫಿನ್ ಬ್ಯಾಲರ್ ಅವರಿಗೆ ಮಂಡೇ ನೈಟ್ ರಾ ಅಲ್ಲಿ ಆಪರ್ಚುನಿಟಿನ ಕೊಡಬೇಕಾಗಿತ್ತು ಅಂಡ್ ಅದೇ ರೀತಿ ಆಪರ್ಚುನಿಟಿನ ಕೊಟ್ಟೆ, ಅವನಿಗೆ ನಾನು ರೆಸ್ಪೆಕ್ಟ್ ಕೂಡ ಕೊಟ್ಟೆ, ಬಟ್ ಅವನು ಮತ್ತೊಮ್ಮೆ ನನ್ನ ಮೇಲೆ ಬಂದು ಅಟ್ಯಾಕ್ ಮಾಡ್ದ. ಅದು ಕೂಡ ನನ್ನ ಬೆಸ್ಟ್ ಫ್ರೆಂಡ್ ಏಜ್ ಸ್ಟೈಲ್ ಅವರ ಜೊತೆ ಮ್ಯಾಚ್ ಆಡಬೇಕಾದ್ರೆ ಒಂದು ಕ್ಲಾಸಿಕ್ ನ ಡಿಲಿವರ್ ಮಾಡಬೇಕಾದ್ರೆ ಬಂದು ಅವನು ಇಂಟರ್ಫೈರ್ ಮಾಡ್ದ. ಅದಕ್ಕೋಸ್ಕರ ಈಗ ನಾನು ಅವನಿಗೆ ಮತ್ತೊಮ್ಮೆ ಅವಕಾಶನ ಕೊಡ್ತಾ ಇದ್ದೀನಿ. ಅಂಡ್ ಇದನ್ನ ನೋಡಿ ಸ್ವಲ್ಪ ಜನ ನೀನು ರಸಲ್ ಮೀನಿಯಾದ ಬಿಗ್ಗೆಸ್ಟ್ ಮೈನ್ ಇವೆಂಟ್ ಆದಂತಹ ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಅವರ ಮ್ಯಾಚ್ ನ ಹಾಳು ಮಾಡ್ತಾ ಇದೀಯಾ ಅಂತ ಹೇಳ್ತಾರೆ. ಬಟ್ ನನಗೆ ಆ ರೀತಿ ಅನ್ನಿಸ್ತಾ ಇಲ್ಲ, ಯಾಕಂದ್ರೆ ನಾನೊಬ್ಬ ಫೈಟಿಂಗ್ ಚಾಂಪಿಯನ್. ಈ ಒಂದು ಟೈಮ್ ಅಲ್ಲಿ ನಾನು ಏನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನೋ ಅದನ್ನೇ ಮಾಡ್ತಾ ಇದ್ದೀನಿ. ಆ ಒಂದು ರಸಲ್ ಮೇನಿಯಾ ಮ್ಯಾಚ್ ಯಾವುದೇ ಕಾರಣಕ್ಕೂ ಕೂಡ ಹಾಳಾಗೋದಿಲ್ಲ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಫಿನ್ ಬ್ಯಾಲರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಬಟ್ ಇಲ್ಲಿ ಫಿನ್ ಬ್ಯಾಲರ್ ಅವರು ಒಬ್ಬಂಟಿಯಾಗಿ ಬಂದಿರೋದಿಲ್ಲ, ಅವರ ಜೊತೆ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ರಿಟರ್ನಿಂಗ್ ಜೆಡಿ ಮೆಕ್ಡೊನಾಗ್ ಅವರು ಕೂಡ ಬಂದಿರ್ತಾರೆ. ಇವರೆಲ್ಲರೂ ಕೂಡ ರಿಂಗ್ ಅನ್ನ ಸುತ್ತುವರ್ಕೋತಾರೆ. ನಮ್ಮ ಸಿಎಂ ಪಂಕ್ ಅವರು ಓಕೆ ಇವರೆಲ್ಲರೂ ಕೂಡ ಸೇರ್ಕೊಂಡು ನನ್ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾ ಇದಾರೇನೋ ಅಂತ ರೆಡಿ ಆಗ್ತಾ ಇರ್ತಾರೆ. ಬಟ್ ನಮ್ಮ ಫಿನ್ ಬ್ಯಾಲರ್ ಅವರು ಹೇಳ್ತಾರೆ, ಭಯ ಪಡ್ಬೇಡ ಸಿಎಂ ಪಂಕ್, ನಾವಿಲ್ಲಿ ನಿನಗೆ ಅಟ್ಯಾಕ್ ಮಾಡೋದಕ್ಕೆ ಬಂದಿಲ್ಲ. ಎಸ್ ನಾನಿಲ್ಲಿ ಬೆಸ್ಟ್ ಇನ್ ದ ವರ್ಲ್ಡ್ ಆಗಿ ಬಂದಿದ್ದೀನಿ. ಎಸ್ ನಾನು ಯಾವ ಫಿನ್ ಬ್ಯಾಲರ್ ಅಂದ್ರೆ ನಾನು ಬದಲನೇದಾಗಿ ಮಂಡೇ ನೈಟ್ ರಾಗೆ ಬಂದ್ ಕೂಡಲೇ ರೋಮನ್ ರೈನ್ಸ್ ಅವ್ರನ್ನ ಸೋಲಿಸಿದ್ದೆ, ಆ ಫಿನ್ ಬ್ಯಾಲರ್ ಆಗಿ ಬಂದಿದ್ದೀನಿ. ಅಂಡ್ ನಾನು ಎಲಿಮಿನೇಷನ್ ಚೇಂಬರ್ ಅಲ್ಲಿ 100% ನಿನ್ನನ್ನ ಸೋಲಿಸಿ ನಾನೇ ಬೆಸ್ಟ್ ಇನ್ ದ ವರ್ಲ್ಡ್ ಅಂತ ಪ್ರೂವ್ ಮಾಡ್ತೀನಿ ಅಂತ ಸಿಎಂ ಪಂಕ್ ಅವ್ರಿಗೆ ಹೇಳ್ತಾರೆ. ಅದಕ್ಕೆ ನಮ್ಮ ಸಿಎಂ ಪಂಕ್ ಅವರು ನೀನೇನಾದ್ರೂ ಆ ರೀತಿ ಪ್ರೂವ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಇವರಿಬ್ಬರನ್ನ ಕರ್ಕೊಂಡು ಬಂದಿರಲಿಲ್ಲ. ಏನೇ ಆಗ್ಲಿ ನೀನಂತೂ ನನ್ನನ್ನು ಸೋಲಿಸೋದಕ್ಕೆ ಯಾವತ್ತೂ ಕೂಡ ಆಗೋದಿಲ್ಲ. ಈಗ ನೀನು ನನ್ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಿದೆಯಲ್ವಾ, ನಾನೇ ಹಿಂದೆ ತಿರ್ಕೋತೀನಿ, ಬಾ ಅದೇನ್ ಅಟ್ಯಾಕ್ ಮಾಡ್ತೀಯೋ ಅಟ್ಯಾಕ್ ಮಾಡು ಅಂತ ಹಿಂದೆ ತಿರುಗಿ ನಿಂತ್ಕೋತಾರೆ. ಆ ಕಡೆಯಿಂದ ನಮ್ಮ ಫಿನ್ ಬ್ಯಾಲರ್ ಜೆಡಿ ಮೆಕ್ಡೊನಾಗ್ ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರು ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ನಮ್ಮ ಫಿನ್ ಬ್ಯಾಲರ್ ಅವರು ತಡಿತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಹಂಗೆ ಫಿನ್ ಬ್ಯಾಲರ್ ಅವರಿಗೆ ಬೆನ್ ತೋರಿಸ್ಕೊಂಡೇನೆ ನಮ್ಮ ಸಿಎಂ ಪಂಕ್ ಅವರು ಅಲ್ಲಿಂದ ಹೊರಟೋಗ್ತಾರೆ. ಏನೇ ಆಗ್ಲಿ ಸಿಎಂ ಪಂಕ್ ಹಾಗೆ ಫಿನ್ ಬ್ಯಾಲರ್ ಅವರ ಮ್ಯಾಚ್ ಗೆ ಹೈಪ್ ಅಂತೂ ಬಂದಿದೆ. ಅಂಡ್ ನಮ್ಮ ಫಿನ್ ಬ್ಯಾಲರ್ ಅವರು ಜೆಡಿ ಮೆಕ್ಡೊನಾಗ್ ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರಿಗೆ ಹೇಳಿದ್ದಾರೆ, ಆ ಒಂದು ಮ್ಯಾಚ್ ಅಲ್ಲಿ ನಾನಾಗೆ ಹೋಗ್ತೀನಿ, ನೀವ್ ಯಾರು ಕೂಡ ನನಗೆ ಹೆಲ್ಪ್ ಮಾಡೋದಕ್ಕೆ ಬರಬೇಡಿ ಅಂತ. ನಿಜವಾಗ್ಲೂ ಕೂಡ ಆ ರೀತಿ ಆಗುತ್ತೋ ಇಲ್ವೋ ಅನ್ನೋದನ್ನ ಕಾದ್ ನೋಡ್ಬೇಕು. ಇದಾದ್ಮೇಲೆ ನಮಗೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ಗೆ ನಂಬರ್ 1 ಕಂಟೆಂಡರ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಎಲ್ ಗ್ರಾಂಡೆ ಅಮೆರಿಕಾನೋ ಹಾಗೆ ಪೆಂಟಾ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿ ನಡೀತಾ ಇರುತ್ತೆ. ಒಂದು ಟೈಮ್ ಅಲ್ಲಿ ನಮ್ಮ ಎಲ್ ಗ್ರಾಂಡೆ ಅಮೆರಿಕಾನೋ ಅವರು ಸ್ಟೀಲ್ ಪ್ಲೇಟ್ ನು ಕೂಡ ಯೂಸ್ ಮಾಡೋದಕ್ಕೆ ಬರ್ತಾರೆ. ಸಡನ್ ಆಗಿ ಎಲ್ ಗ್ರಾಂಡೆ ಅಮೆರಿಕಾನೋಸ್ ಗಳ ಚೇಲಾಸ್ ಗಳಿದಾರಲ್ಲ ಅವರನ್ನ ಒರಿಜಿನಲ್ ಎಲ್ ಗ್ರಾಂಡೆ ಅಮೆರಿಕಾನೋ ಅವರು ಬಂದು ರಿಂಗ್ ಸೈಡ್ಗೆ ಎಳ್ಕೊಬಿಡ್ತಾರೆ. ಅಂಡ್ ಇಲ್ಲಿ ಎಲ್ ಗ್ರಾಂಡೆ ಅಮೆರಿಕಾನೋ ಅವರು ಡಿಸ್ಟ್ರಾಕ್ಟ್ ಆಗ್ತಾರೆ. ಅಂಡ್ ಆ ಕಡೆ ನಮ್ಮ ಪೆಂಟಾ ಅವರು ಪೆಂಟಾ ಡ್ರೈವರ್ ನ ಕನೆಕ್ಟ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಅಂಡ್ ಅವರು ಗೆದ್ದಾದ್ಮೇಲೆ ಒರಿಜಿನಲ್ ಎಲ್ ಗ್ರಾಂಡೆ ಅಮೆರಿಕಾನೋ ಅವರು ಪೆಂಟಾ ಅವರಿಗೆ ರೆಸ್ಪೆಕ್ಟ್ ನು ಕೂಡ ಕೊಡ್ತಾರೆ. ಅಷ್ಟೇ ಅಲ್ಲ, ಒರಿಜಿನಲ್ ಎಲ್ ಗ್ರಾಂಡೆ ಅಮೆರಿಕಾನೋ ಅವರು ಎಲ್ ಗ್ರಾಂಡೆ ಅಮೆರಿಕಾನೋ ಅವರ ಮೇಲೆ ಅಟ್ಯಾಕ್ ಮಾಡಿ ಮಾಸ್ಕ್ ನು ಕೂಡ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಆ ಮಿನಿ ಎಲ್ ಗ್ರಾಂಡೆ ಅಮೆರಿಕಾನಸ್ ಗಳು ಆ ಒರಿಜಿನಲ್ ಎಲ್ ಗ್ರಾಂಡೆ ಅಮೆರಿಕಾನೋ ಇಂದ ಎಲ್ ಗ್ರಾಂಡೆ ಅಮೆರಿಕಾನೋ ಅವ್ರನ್ನ ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಲಿಟ್ರಲಿ ಈ ಒಂದು ಸ್ಟೋರಿನ ಕೂಡ ಡಬ್ಲ್ಯೂ ಅವರು ಇಂಟ್ರೆಸ್ಟಿಂಗ್ ಆಗಿ ಬಿಲ್ಡ್ ಮಾಡ್ತಾ ಇದ್ದಾರೆ.
ಇದಾದ್ಮೇಲೆ ನಮಗೆ ಎಜಲಿ ಹಾಗೆ ಬೆಕ್ಕಿ ಲಿಂಚ್ ಅವರ ನಡುವೆ ಕೂಡ ಒಂದು ವಿಯರ್ಡ್ ಪ್ರೋಮೋ ಸೆಗ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಪ್ರೋಮೋ ಸೆಗ್ಮೆಂಟ್ ಬಗ್ಗೆ ಮಾತಾಡೋದಾದ್ರೆ ನಮ್ಮ ಎಜಲಿ ಅವರು ಹೇಳ್ತಾ ಇರ್ತಾರೆ, ನಾನು ಎಲಿಮಿನೇಷನ್ ಚೇಂಬರ್ ನನ್ನ ಹೋಮ್ ಗ್ರೌಂಡ್ ಅಲ್ಲಿ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಆಗ್ತೀನಿ. ಅಂಡ್ ಆ ಒಂದು ಚಾಂಪಿಯನ್ಶಿಪ್ ಜೊತೆನೆ ನಾನು ರಸಲ್ ಮೇನಿಯಾಗೆ ಹೋಗ್ತೀನಿ. ಏನೇ ಆಗ್ಲಿ ಕಳೆದ ವಾರ ಬೆಕ್ಕಿ ಲಿಂಚ್ ಅವರು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು. ಅಂಡ್ ಈಗ ನಾನು ಅದಕ್ಕೆ ರಿವೆಂಜ್ ನ ತಗೋಬೇಕು. ಅದಕ್ಕೋಸ್ಕರ ಬೆಕ್ಕಿ ಲಿಂಚ್ ಈಗ ಇಲ್ಲಿಗೆ ಬಾ, ನಾವು ಸ್ವಲ್ಪ ಪ್ರಿವ್ಯೂನ ಕೊಟ್ಬೋಣ, ನಿನಗೆ ಸ್ವಲ್ಪ ನಾನು ರಿವೆಂಜ್ ನ ಕೊಡಬೇಕು ಅಂತ ಬೆಕ್ಕಿ ಲಿಂಚ್ ಅವ್ರನ್ನ ಕರೀತಾರೆ. ಬೆಕ್ಕಿ ಲಿಂಚ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಬೆಕ್ಕಿ ಲಿಂಚ್ ಅವರು ಅದೇ ಫ್ರಸ್ಟ್ರೇಷನ್ ಅಲ್ಲಿ ಪ್ರೋಮೋನ ಕಟ್ ಮಾಡ್ತಾ ಇರ್ತಾರೆ. ಬೆಕ್ಕಿ ಲಿಂಚ್ ಅವರ ಪ್ರೋಮೋ ಒಂದ್ ರೀತಿ ಬರ್ತಾ ಬರ್ತಾ ಇರಿಟೇಷನ್ ಅಂತ ಅನಿಸ್ತಾ ಇದೆ. ನಮ್ಮ ಬೆಕ್ಕಿ ಲಿಂಚ್ ಅವರಿಗೆ ನಮ್ಮ ಎಜಲಿ ಅವರು ಆಫರ್ನ ಕೂಡ ಕೊಡ್ತಾರೆ, ಮೊದಲು ನೀನೇ ನನ್ನ ಮೇಲೆ ಅಟ್ಯಾಕ್ ಮಾಡೋ ಅಂತ. ನಮ್ಮ ಬೆಕ್ಕಿ ಲಿಂಚ್ ಅವರು ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾರೆ, ಬಟ್ ತಡ್ಕೋತಾರೆ. ಅದಾದ್ಮೇಲೆ ನನಗೆ ಇಲ್ಲಿ ಫೈಟ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಏನೇ ಆಗ್ಲಿ ಗೈಸ್, ಫೈನಲಿ ನೋಡಬೇಕು ನಮ್ಮ ಎಜಲಿ ಅವರು ಎಲಿಮಿನೇಷನ್ ಚೇಂಬರ್ ಅಲ್ಲಿ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಆಗ್ತಾರೋ ಇಲ್ವೋ ಅಂತ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಇಡೀ ವಿಷನ್ ಆಡಮ್ ಪಿಯರ್ಸ್ ಅವರ ಲಾಕರ್ ರೂಮ್ ಬಳಿ ವೇಟ್ ಮಾಡ್ತಾ ಇರ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ಆಡಮ್ ಪಿಯರ್ಸ್ ಅವರು ಬಂದು ಕೇಳ್ತಾರೆ ಏನ್ ಪ್ರಾಬ್ಲಮ್ ಅಂತ. ಅಂಡ್ ಅದಕ್ಕೆ ನಮ್ಮ ಪಾಲಿಮಿನ್ ಅವರು ಹೇಳ್ತಾರೆ, ಮೊದಲನೇದಾಗಿ ಆ ಮಾಸ್ಕ್ ಮ್ಯಾನ್ ಯಾರು ಅನ್ನೋದು ನಮಗೆ ಗೊತ್ತಾಗಬೇಕು, ಅದೇ ದೊಡ್ಡ ಪ್ರಾಬ್ಲಮ್ ಅಂತ. ಅಂಡ್ ಅದಕ್ಕೆ ನಮ್ಮ ಆಡಮ್ ಪಿಯರ್ಸ್ ಅವರು, ನಿನಗೆ ಅದು ಎಷ್ಟು ದೊಡ್ಡ ಪ್ರಾಬ್ಲಮ್ಮು, ಅದಕ್ಕಿಂತ ಜಾಸ್ತಿ ದೊಡ್ಡ ಪ್ರಾಬ್ಲಮ್ಮು ನಂದಾಗಿದೆ. ಅಂಡ್ ನಾನು ಕೂಡ ಅದನ್ನ ಟ್ರೈ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಬ್ರಾನ್ಸನ್ ರೀಡ್ ಅವರು, ಹೌದಾ, ನಾನಿರೋದೇ ಪ್ರಾಬ್ಲಮ್ಸ್ಗಳನ್ನ ಎಂಡ್ ಮಾಡೋದಕ್ಕೆ, ಒಮ್ಮೆ ಆ ಮಾಸ್ಕ್ ಮ್ಯಾನ್ ಏನಾದ್ರೂ ನನ್ನ ಕೈಗೆ ಸಿಕ್ಕೊಂಡ್ರೆ ನಿಜವಾಗ್ಲೂ ಆ ಒಂದು ಪ್ರಾಬ್ಲಮ್ ನಾನು ಎಂಡ್ ಮಾಡ್ತೀನಿ ಅಂತ ಮಾತಾಡ್ತಾರೆ. ಅಂಡ್ ಈ ಒಂದು ಸೆಗ್ಮೆಂಟ್ ನಡೀಬೇಕಾದ್ರೆ ನಮ್ಮ ಆಸ್ಟಿನ್ ಥಿಯರಿ ಹಾಗೆ ಲೋಗನ್ ಪಾಲ್ ಅವ್ರನ್ನ ಪಾಲಿಮಿನ್ ಅವರು ಹೋಗಿ ಅಂತ ಕಳಿಸ್ತಾರೆ. ಬಟ್ ಅವರು ಹೋಗೋದಕ್ಕೆ ಯಾರೋ ಡೋರ್ನೇ ಲಾಕ್ ಮಾಡ್ಕೊಂಡು ಹೋಗಿರ್ತಾರೆ. ಅಂಡ್ ಅದಕ್ಕೆ ನಮ್ಮ ಆಸ್ಟಿನ್ ಥಿಯರಿ ಅವರು ಓಪನ್ ದ ಡ್ಯಾಮ್ ಡೋರ್ ಅಂತ ಕಿರ್ಚಾಡ್ತಾ ಇರ್ತಾರೆ. ಅದೆಲ್ಲದೂ ಕೂಡ ಕೇಳಿಸ್ತಾ ಇರುತ್ತೆ. ಅಂಡ್ ಇದು ಇಂಟೆನ್ಸ್ ಆಗಬೇಕಾಗಿರೋದು ಆ ಒಂದು ಸೌಂಡ್ ಇಂದ ಸಿಕ್ಕಾಪಟ್ಟೆ ಫನ್ನಿ ಆಗಿ ಕನ್ವರ್ಟ್ ಕೂಡ ಆಗುತ್ತೆ. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಮೆನ್ಸ್ ಎಲಿಮಿನೇಷನ್ ಚೇಂಬರ್ ಕ್ವಾಲಿಫಿಕೇಶನ್ಗೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚು ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ, ಜಿಯೋವಾನ್ ಎವನ್ಸ್ ಹಾಗೆ ಗಂತರ್ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಗಂತರ್ ಅವ್ರನ್ನ ಡಬ್ಲ್ಯೂ ಅವರು ಡಾಮಿನೆಂಟ್ ವೇ ಅಲ್ಲಿ ಬುಕ್ಕಿಂಗ್ ಕೊಡ್ತಾರೆ ಅಂತ. ಬಟ್ ಈ ಒಂದು ಮ್ಯಾಚ್ ಅಲ್ಲಿ ಇವರಿಬ್ರು ಕೂಡ ಸೇರ್ಕೊಂಡು ಗಂತರ್ ಅವ್ರನ್ನೇ ರಿಂಗ್ ಮೇಲ್ಗಡೆ ಹತ್ತೋದಕ್ಕೆ ಬಿಡ್ತಾ ಇರೋದಿಲ್ಲ, ಆ ರೀತಿ ಆಟ ಆಡಿಸ್ಕೊಂಡು ಬರ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ನಿಜವಾಗ್ಲೂ ಕೂಡ ಅದ್ಭುತವಾಗಿತ್ತು. ಅಂಡ್ ನಮ್ಮ ಜಿಯೋವಾನ್ ಇವೆನ್ಸ್ ಅವರು ಗಂತರ್ ಅವರ ಪವರ್ ಬಾಂಬಿಗೆ ಕಿಕ್ಔಟ್ ಮಾಡ್ತಾರೆ ಗುರು, ನನಗಂತೂ ಸಿಕ್ಕಾಪಟ್ಟೆ ಶಾಕಿಂಗ್ ಅನಿಸ್ತು ಅದು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ರಿಂಗ್ ಬೆಲ್ ಹ್ಯಾಮರ್ನು ಕೂಡ ಇಟ್ಕೊಂಡಿರ್ತಾರೆ ಅದರಲ್ಲಿ ಅಟ್ಯಾಕ್ ಮಾಡೋದಕ್ಕೆ. ಬಟ್ ಅದು ನಮ್ಮ ಗಂತರ್ ಅವರಿಗೆ ಸಿಕ್ಬಿಡುತ್ತೆ. ಅವರು ಅದರಿಂದ ಡೊಮಿನಿಕ್ ಮಿಸ್ಟೀರಿಯೋ ಅವರಿಗೇನೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಡ್ರ್ಯಾಗನ್ ಲೀ ಅವರು ಆ ರಿಂಗ್ ಬೆಲ್ನೇ ತಗೊಂಡು ಬಂದು ನಮ್ಮ ಗಂತರ್ ಅವರ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾರೆ. ಸೊ ಕಳೆದ ವಾರದ ರಿವೆಂಜ್ ನ ತೀರಿಸ್ಕೊಳ್ಳೋದಕ್ಕೆ ಇವತ್ತು ನಮ್ಮ ಡ್ರ್ಯಾಗನ್ ಲೀ ಅವರು ಬರ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಈ ಎಲ್ಲದರ ಮಧ್ಯೆ ನಮ್ಮ ಗಂತರ್ ಅವರ ಕತೆ ಮುಗ್ದೋಗುತ್ತೆ. ಅಂಡ್ ಈ ಕಡೆ ರಿಂಗ್ ಅಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಜಿಯೋವಾನ್ ಇವಾನ್ಸ್ ಅವರಿಗೆ ಒಂದು 619 ನ ಕನೆಕ್ಟ್ ಮಾಡಿ ಫ್ಲಾಶ್ ನ ಹಾಕೋದಕ್ಕೆ ಹೋಗ್ತಾ ಇರ್ತಾರೆ. ಬಟ್ ಅದರಿಂದ ತಪ್ಪಿಸ್ಕೊಂಡು ನಮ್ಮ ಜಿಯೋವಾನ್ ಇವಾನ್ಸ್ ಅವರು ಓಜಿ ಕಟರ್ ನ ಕನೆಕ್ಟ್ ಮಾಡೋದ್ರ ಮುಖಾಂತರ ಡೊಮಿನಿಕ್ ಮಿಸ್ಟೀರಿಯೋ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗಿ ಎಲಿಮಿನೇಷನ್ ಚೇಂಬರ್ ಗೆ ಕ್ವಾಲಿಫೈ ಆಗಿದ್ದಾರೆ. ನಾನು ನಿನ್ನೆ ಪ್ರಿವ್ಯೂ ವಿಡಿಯೋದಲ್ಲಿ ತಿಳಿಸಿದ್ದೆ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜಿಯೋವಾನ್ ಇವಾನ್ಸ್ ಅವರು ಕೂಡ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇದೆ ಅಂತ. ಅಂಡ್ ಅದೇ ರೀತಿ ಡಬ್ಲ್ಯೂ ಅವರು ಮಾಡಿದ್ದಾರೆ. ಏನೇ ಆಗಲಿ ಎಲಿಮಿನೇಷನ್ ಚೇಂಬರ್ ಅಲ್ಲಂತೂ ಒಂದು ನಮಗೆ ಅದ್ಭುತವಾದ ಹೈ ಫ್ಲೈಯಿಂಗ್ ಮೂವ್ ಜಿಯೋವಾನ್ ಇವಾನ್ಸ್ ಅವರ ಕಡೆಯಿಂದ ನೋಡೋದಕ್ಕೆ ಸಿಗುತ್ತೆ. ಸೊ ಚೇಂಬರ್ ಮ್ಯಾಚ್ ಇಂದ ಜಂಪ್ ಕೂಡ ಮಾಡಬಹುದು. ಅಂಡ್ ಅಲ್ಲಿಂದನೇ ಅವರು ಓಜಿ ಕಟರ್ನು ಕೂಡ ಕನೆಕ್ಟ್ ಮಾಡಬಹುದು. ಎಲಿಮಿನೇಷನ್ ಚೇಂಬರ್ಗೆ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗ್ತಾ ಇದ್ದೀನಿ. ಅಂಡ್ ಇವತ್ತಿನ ಮಂಡೇ ನೈಟ್ ರಾ ಕಡೆ ಬರೋದಾದ್ರೆ ಒಂದು ಡೀಸೆಂಟ್ ಶೋನ ಡಬ್ಲ್ಯೂ ಅವರು ನಮ್ಮೆಲ್ಲರಿಗೂ ಕೂಡ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೇಕು. ಅಂಡ್ ಈ ಒಂದು ಮಂಡೇ ನೈಟ್ ರಾಗೆ ನಾನು 3.25 ಸ್ಟಾರ್ ನ ಕೊಟ್ಟಿದ್ದೀನಿ. ಅಷ್ಟೊಂದೇನು ಬೋರಿಂಗ್ ಆಗಿ ಕೂಡ ಇರಲಿಲ್ಲ ಅಂಡ್ ಅಷ್ಟೊಂದೇನು ಇಂಟ್ರೆಸ್ಟಿಂಗ್ ಆಗಿ ಕೂಡ ಇರಲಿಲ್ಲ. ಅದಕ್ಕೋಸ್ಕರ ಈ ಒಂದು ಮಂಡೇ ನೈಟ್ ರಾಗೆ ನಾನು 3.25 ಸ್ಟಾರ್ ನ ಕೊಡ್ತಾ ಇದ್ದೀನಿ. ನಿಮ್ಗೆ ಅನಿಸ್ತು ಇವತ್ತಿನ ಮಂಡೇ ನೈಟ್ ರಾ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.